ಈ ವಾಟರ್ ಬೆಂಗಳೂರಿನ ಪರಿಸ್ಥಿತಿ ಯಾವ ಭಾಗಗಳಲ್ಲಿ ಹೇಗಾಗಿದೆ ಅನ್ನುವಂಥದ್ದು ನಿಮಗೆ ಹೇಳ್ತಾ ಇದ್ದೀವಿ. ಇನ್ನೂ 4-5 ದಿನಗಳವರೆಗೂ ಕೂಡ ಮಳೆ ಆರ್ಭಟ ಇರುತ್ತೆ. ಕೆಲವು ಕಡೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದರೆ, ಕೆಲವು ಕಡೆಗಳಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ರೆಡ್ ಅಲರ್ಟ್ ಇರುವಂಥ ಜಾಗಗಳಲ್ಲಿ ಎಲ್ಲಿ ನಿಂತ್ಕೊಳ್ತೀರಾ, ಜಾಗ ಹೇಗಿದೆ, ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ತಗ್ಗು ಪ್ರದೇಶದಲ್ಲಿ ಇದೀವಾ ಏನು ಅಂತೇಳಿ ನೋಡ್ಕೊಳ್ಳಿ. ಕಾರಣ ಯಾವ ಸಂದರ್ಭದಲ್ಲಿ ಹೇಗೆ ಧುತ್ತಂತ ನೀರು ಬರುತ್ತೋ ಗೊತ್ತಾಗೋದಿಲ್ಲ. ಮನೆಗಳ ವಾಸ ಮಾಡ್ತಾ ಇರುವಂಥವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಎಸ್ಪೆಷಲಿ ನಾವು ಈಗ ಹೇಳ್ತಾ ಇರುವಂಥ ಸ್ಟೋರಿ ಬೆಂಗಳೂರಿನ ಸಾಯಿ ಲೇಔಟ್ ಸ್ಟೋರಿ. ಪ್ರತಿ ಮಳೆ ಬಂದಾಗಲೂ ಸಹ ಈ ಭಾಗದಲ್ಲಿ ಈ ರೀತಿಯಾಗಿ ನೀರು ಸೇರುತ್ತೆ. ನಮಗೂ ಗೊತ್ತಿದೆ, ಬಹಳಷ್ಟು ಜನರಿಗೂ ಗೊತ್ತಿದೆ. ಬೇರೆ ಜಿಲ್ಲೆಗಳಲ್ಲಿ ಕೂತವರು ಕೂಡ ಸಾಯಿ ಲೇಔಟ್ ಅದೇ ಅಲ್ಲ, ಬೆಂಗಳೂರಲ್ಲಿ ನೀರು ಮಳೆ ಬಂದಾಗೆಲ್ಲ ನೀರು ಹೋಗುತ್ತೆ, ಈ ಥರ ಮಾತನಾಡೋರು ಬೇರೆ ಜಿಲ್ಲೆಯಲ್ಲೂ ಇದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೆ ಅದು ಗೊತ್ತಿರುವಂಥ ಏರಿಯಾದಲ್ಲಿರುವಂಥ ಇಂಜಿನಿಯರು, ಅಧಿಕಾರಿಗಳು, BBMP ಅಧಿಕಾರಿಗಳು, ಮಂತ್ರಿಗಳು ಏನು ಮಾಡ್ತಾರೆ? ಉಳಿದವ್ರಿಗೆ ಗೊತ್ತಾಗತ್ತೆ ಅಂತಂದಾಗ ಆ ಕ್ಷಣಕ್ಕೆ ಮಾತ್ರ ಏನೋ ತೇಪೆ ಹಚ್ಚೋ ಕೆಲಸ ಮಾಡ್ತಾರೆ ತಾತ್ಕಾಲಿಕವಾಗಿ. ಏನಾಗಿದೆ ಈಗ? ಹಾವು ಕೈಯಲ್ಲಿ ಸಿಗುತ್ತೆ, ಹರ್ಕೊಂಡೋಗಿ ಹಿಡಿತಾರೆ. ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥದ್ದನ್ನು ನೋಡಿ. ಬೆಂಗಳೂರಿನಲ್ಲಿ ಮತ್ತೆ ಮಳೆ ಸಂಕಷ್ಟ. ಈಗ ಸಾಯಿ ಲೇಔಟ್ಗೆ ಈಗ ಜಲರಗಳೆ ಮುಗಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಊಟ ತಿಂಡಿ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ಇಲ್ಲಿ ಅದರ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ನಿರಂತರವಾಗಿ ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ಸಾಯಿ ಲೇಔಟ್ ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿ ಪ್ರಸಾರ ಮಾಡಿದ ನಂತರ ಈಗ ಊಟ ತಿಂಡಿಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಜಲಾವೃತ ಮನೆಯಲ್ಲಿ ಹಾವಿನ ಮರಿ ಪ್ರತ್ಯಕ್ಷವಾಗಿರುವಂಥದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಸ್ತೆ ತುಂಬಾ ನೀರು ನಿಂತ್ಕೊಂಡಿದೆ, ಶ್ವಾನಗಳು ಪರದಾಡ್ತಾ ಇದೆ. ದಾಟಬೇಕು ಅಂದ್ರೆ ಬೋಟ್ ಹಿಡ್ಕೊಂಡು ಬರಬೇಕಾದಂಥ ಪರಿಸ್ಥಿತಿ. ಹಿಂಗೆ ನೀರು ಖಾಲಿ ಮಾಡಿದರೆ ಮತ್ತೆ ನೀರು ಬರ್ತಾ ಇದೆ, ಯಾಕಂದ್ರೆ ಮತ್ತೆ ಮಳೆ ಸುರಿತಾ ಇದೆ. ಏನಾಗಿದೆ ಸಾಯಿ ಲೇಔಟ್ನ ಪರಿಸ್ಥಿತಿ ನೋಡಿ ಸ್ಟೋರಿಯನ್ನ. ಸಾಯಿ ಲೇಔಟ್ ನಲ್ಲಿ ಮುಗಿಯದ ಜಲರಗಳೆ, ತಗ್ಗದ ನೀರು, ಮನೆಯಲ್ಲೇ ಜಲ ದಿಗ್ಬಂಧನ. 2ನೇ ದಿನವೂ ಮುಂದುವರಿದ ಪರದಾಟ. ಬೆಂಗಳೂರಿನಲ್ಲಿ ಸತತ 2ನೇ ದಿನವೂ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಮಳೆ ಬಂತಂದ್ರೆ ಬೆಚ್ಚಿ ಬೀಳುವ ಸಾಯಿ ಲೇಔಟ್ ಮಂದಿಗೆ ಇನ್ನೂ ಜಲ ದಿಗ್ಬಂಧನದಿಂದ ಮುಕ್ತಿ ಸಿಕ್ಕಿಲ್ಲ. 2ನೇ ದಿನವೂ ಮಳೆಯಿಂದಾಗಿ ಸಾಯಿ ಲೇಔಟ್ ಮಂದಿ ಪರದಾಡುವಂತಾಗಿದೆ. ಮನೆ ಮುಂದಿನ ನೀರಿನ ಪ್ರಮಾಣ ತಗ್ಗುತ್ತಿಲ್ಲ. ಇದರಿಂದಾಗಿ ಮನೆಯಿಂದ ಹೊರಬರಲು ಆಗುತ್ತಿಲ್ಲ. ಬೆಂಗಳೂರಲ್ಲಿ ಇನ್ನೂ 2 ದಿನ ಮಳೆ ಬರುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಹೀಗಾಗಿ ಮಳೆ ಬಂತು ಅಂದ್ರೆ ಹೇಗಪ್ಪ ಅನ್ನೋ ಆತಂಕದಲ್ಲೇ ಜನರು ಕ್ಷಣ ದೂಡುತ್ತಿದ್ದಾರೆ. ನಿನ್ನೆಯಿಂದಲೂ ಸುರಿಯುತ್ತಿರುವ ಮಳೆಯಿಂದಾಗಿ ಸಾಯಿ ಲೇಔಟ್ನ ಜನರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಏರಿಯಾದಲ್ಲಿ ಜನರ ಪರದಾಟ ಇನ್ನೂ ಮುಂದುವರೆದಿದೆ. ಕೆಲಸಕ್ಕೆ ಹೋಗುವವರು ಇಲ್ಲ. ಅಗತ್ಯ ಕೆಲಸಗಳಿಗೆ ಹೊರ ಹೋಗಬೇಕಾದ್ರೆ ಪರದಾಡುವಂತಾಗಿದೆ. ಸಾಯಿ ಲೇಔಟ್ನಲ್ಲಿ ಗ್ರೌಂಡ್ ಫ್ಲೋರ್ನ ಎಲ್ಲಾ ಮನೆಗಳು ಜಲಾವೃತವಾಗಿದೆ. ಮನೆಯಲ್ಲಿರುವ ವಸ್ತುಗಳೆಲ್ಲ ಮಳೆ ನೀರಲ್ಲಿ ತೊಯ್ದು ತೊಪ್ಪೆಯಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆರಂಭ ಆಗಿದೆ. ಸಾಯಿ ಲೇಔಟ್ನ ಪರಿಸ್ಥಿತಿ ಯಥಾಸ್ಥಿತಿ ಮುಂದುವರಿತಾ ಇರುವಂತದ್ದು ಗಮನಿಸ್ತಾ ಇದ್ರಿ ವಿಜುವಲ್ಸ್ ಗಳನ್ನ ನೀವು. ಸಾಯಿ ಲೇಔಟ್ನಲ್ಲಿ ಜನರ ಪರದಾಟ ಇನ್ನೂ ಕೂಡ ಮುಂದುವರಿತಾ ಇದೆ. ಆಫೀಸ್ಗಳಿಗೆ ಹೋಗ್ಬೇಕಿದ್ರೆ, ಮನೆಯಿಂದ ಆಚೆ ಬರಬೇಕಿದ್ರು ಕೂಡ ಪಾಪ ಈ ಭಾಗದ ಜನ ಪಡ್ತಾ ಇರುವಂತಹ ಕಷ್ಟ ನಿಜಕ್ಕೂ ಕೂಡ ಯಾರಿಗೂ ಬೇಡ ಅನ್ನುವಂತಲ್ಲಿದೆ. ವಯೋವೃದ್ಧರ ಒಬ್ಬರನ್ನ ಕರೆದುಕೊಂಡು ಆಚೆ ಬರಬೇಕಿದ್ರೆ ಅವ್ರು ಪಡ್ತಾ ಇರುವಂತಹ ಪಾಡನ್ನ ನೀವು ಗಮನಿಸ್ತಾ ಇರಬಹುದು. ಮಂಡಿ ಯುದ್ಧಕ್ಕೆ ನೀರು ನಿಂತಿದೆ. ನೀರು ನಿಂತಿರುವಂತಹ ಮಧ್ಯೆ ಅವರನ್ನ ಛತ್ರಿ ಹಿಡಿದು ಆಚೆ ಕರೆದುಕೊಂಡು ಬಂದು ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮನೆಯಿಂದ ಹೊರ ಬರೋದಿಕ್ ಆಗ್ತಾ ಇಲ್ಲ. ಮೇಲ್ಭಾಗದಲ್ಲಿ ಜನ ನಿಂತು ಪರಿಸ್ಥಿತಿಗಳನ್ನ ನೋಡೋದಿಕ್ಕಷ್ಟೇ ಆಗ್ತಾ ಇದೆ. ಗ್ರೌಂಡ್ ಫ್ಲೋರ್ ಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಕಂಪ್ಲೀಟ್ ಆಗಿ ಮನೆ ಒಳಭಾಗಕ್ಕೆಲ್ಲವೂ ಕೂಡ ನೀರು ನುಗ್ಗಿದೆ. ಮನೆಯೋ ಅಥವಾ ಬೇರೆ ನದಿ ಪ್ರದೇಶವೋ ಅನ್ನುವಂತಹ ನಿಟ್ಟಿನಲ್ಲೇ ಇದು ಭಾಸವಾಗ್ತಾ ಇದೆ. ಗಮನಿಸಬಹುದು ಕಂಪ್ಲೀಟ್ ಇಡೀ ನೋಡಿ, ಅವರು ಹೆಲ್ತ್ ಕಿಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕಿದ್ರು ಕೂಡ ಬಹಳ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದ್ ಕಡೆ ಮಳೆ ಜೋರಾಗ್ತಾ ಇದೆ. ಮೂಕ ಪ್ರಾಣಿಗಳ ವೇದನೆ ನೋಡೋದಿಕ್ಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಅವು ಕೂಡ ಎಲ್ಲಾದ್ರೂ ಆಚೆ ಹೋಗೋಣ ಅಂದ್ರೂ ಹೋಗೋದಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ. ನೀರಿಗೆ ಇಳಿದ್ರೆ ಮುಳುಗುತ್ತೆ, ಅಲ್ಲೇ ಇದ್ರೆ ಹಸಿವಿನಿಂದ ಬಳಲುತ್ತೆ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಕಷ್ಟ ಯಾರಿಗೂ ಬೇಡ ಸ್ವಾಮಿ, ಊಟ ಇಲ್ಲ, ನೀರು ಇಲ್ಲ, ಹೇಗಿರೋದು? ಅದೇಕೋ ಮಳೆರಾಯ ಸಾಯಿ ಲೇಔಟ್ ಅನ್ನು ಬಿಟ್ಟು ಬಿಡದೆ ಕಾಡುತ್ತಿದ್ದಾನೆ. ಇದರಿಂದ ಏರಿಯಾದಲ್ಲಿ ನೀರಿನ ಪ್ರಮಾಣ ತಗ್ಗುತ್ತಿಲ್ಲ. ಮನೆಗೆ ಮಳೆ ನೀರು ನುಗ್ಗಿದ್ದರಿಂದ ಅಪಾರ್ಟ್ಮೆಂಟ್ಗೆ ಜನರನ್ನು ಶಿಫ್ಟ್ ಮಾಡಲಾಗಿದೆ. ಆದರೆ ಊಟ ತಿಂಡಿ ವ್ಯವಸ್ಥೆ ಮಾಡಿಲ್ಲ. ಬಾಣಂತಿ ಹಸು ಇದೆ. ಮಗುವಿಗೆ ಹಾಲು ಸಹ ನೀಡಿಲ್ಲ ಎಂದು ಸ್ಥಳೀಯರೊಬ್ಬರು ಪಬ್ಲಿಕ್ ಟಿವಿ ಎದುರು ಅಳಲು ತೋಡಿಕೊಂಡ್ರು. ಗಮನಿಸ್ತಾ ಇದ್ರಿ ಸಾಯಿ ಲೇಔಟ್ನ ಪರಿಸ್ಥಿತಿ. ಮಹಿಳೆಯೊಬ್ಬರ ಪರಿಸ್ಥಿತಿ ಎಷ್ಟು ಕೆಟ್ಟದಾದಂತ ಪರಿಸ್ಥಿತಿಯಲ್ಲೇ ಅವ್ರು ನಡ್ಕೊಂಡು ಹೋಗ್ತಾ ಇದಾರೆ ಅಂತ ನಾನು ಅವ್ರನ್ನ ಮಾತನಾಡಿಸ್ತೇನೆ. ಅಯ್ಯೋ, ತುಂಬಾ ಕಷ್ಟ ಆಗ್ತಾ ಇದೆ. ಏನ್ ಮಾಡಕ್ಕಾಗುತ್ತೆ ಹೇಳ್ರಿ. ನಾವೆಲ್ಲ ಊರ್ ಬಿಟ್ಟು ಊರಿಗೆ ಇಲ್ಲಿ ಮಾಡ್ಕೊಂಡು ತಿನ್ನಕಂತ ಬಂದಿದ್ದು. ಈ ಥರ ಪರಿಸ್ಥಿತಿ ಇದೆ ನೋಡಿ. ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ.
ಅವರೆಲ್ಲ ಇವಾಗ ಊಟ ಇಲ್ಲ, ನೀರಿಲ್ಲ, ಇಷ್ಟೊತ್ತನ ಆಯಿತು, ಏನು ತಿಂಡಿ ಬಂದಿಲ್ಲ, ಏನಿಲ್ಲ. ಹೇಗೆ ಮಾಡೋದು? ಮನೆ ಒಳಗಡೆ ಶೆಡ್ ಇದೆ ನಮ್ಮದು. ಆ ಶೆಡ್ಡಲ್ಲಿ ನೀರು ಊಟ ಮಾಡೋಕ್ಕೆ ಆಗ್ತಾಯಿಲ್ಲ. ಒಂದು ಹಸುಗೂಸಿದೆ ಮನೇಲಿ, ಅಪಾರ್ಟ್ಮೆಂಟಲ್ಲಿ ಬಿಟ್ಟಿದ್ದಾರೆ ನಿನ್ನೆ ತಂದು. ಅವ್ರಿಗೆ ಹಾಲು ಕೂಡ ಇಲ್ಲ. ಇನ್ನು BBMP ಇಂದ ನಿಮಗೆ ಹಾಲು ಈ ಥರದ ತಿಂಡಿ ಏನು ಕೊಟ್ಟಿಲ್ವ? ಏನು ಬಂದಿಲ್ಲ ನೋಡಿ ಇಲ್ಲಿ. ಏನು ಬಂದಿಲ್ಲ. ನಾನು ಇಷ್ಟೊತ್ತು ಮನೇಲೇ ಇದ್ದೇನೆ ನೋಡಿ. ಅಲ್ಲಿ ಶೆಡ್ ಇಲ್ಲಿ, ಅಲ್ಲಿ ಬಟ್ಟೆ ತೊಗೊಂಡು ಹೋಗೋಕ್ಕೆ, ಮಕ್ಕಳಿಗೆ ಹೊಚ್ಕೊಳ್ಳೋಕ್ಕೆ ಅದಕ್ಕೆ ಏನಿಲ್ಲ. ಆಚೆ ಅಪಾರ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಒಂದೆರಡು. ತುಂಬ ಚಳಿ ಅಲ್ವಾ, ಅಲ್ಲಿ ಹೆಂಗೆ ಮಲ್ಕೊಳಕ್ಕಾಗುತ್ತೆ? ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆ ಚಳಿಗೆಲ್ಲ ಸುಮ್ಮನೆ ಹಂಗೆ ಮಲ್ಕೊಂಡಿದ್ದಾರೆ. ಇವಾಗ ಬೇರೆ ಮನೇಲಿ ನೋಡಿ, ನಮ್ಮ ಮನೆ ಇರೋ ಥರ ಬರೋದೇ ಇಲ್ಲ. ನಮ್ಮ ಮನೆ ಪೂರ್ತಿ ಕಂಪ್ಲೀಟ್ ಮುಳುಗಿದೆ ನೋಡಿ. ಅಲ್ಲಿದೆ ಶೆಡ್ಡು, ಪೂರ್ತಿ ಮುಳುಗೋಗಿದೆ, ಏನು ಇರಕ್ಕಾಗಲ್ಲ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ತಿಂಡಿ ವ್ಯವಸ್ಥೆ, ಜೆಸಿಬಿ ಮೂಲಕ ಪಾಲಿಕೆಯಿಂದ ತಿಂಡಿ ವಿತರಣೆ. ಜಲ ದಿಗ್ಬಂಧನಕ್ಕೊಳಪಟ್ಟಿರುವ ಸಾಯಿಲ್ಯಾಔಟ್ ಜನರು ಬೆಳಗ್ಗೆಯಿಂದ ಹಾಲು, ತಿಂಡಿ, ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡಿದರು. ಈ ಬಗ್ಗೆ ಪಬ್ಲಿಕ್ ಟಿವಿ ಎದುರು ತಮ್ಮ ಅಳಲು ತೋಡಿಕೊಂಡರು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಪಾಲಿಕೆ ಸಿಬ್ಬಂದಿ ಸಾಯಿಲ್ಯಾಔಟ್ ಜನರಿಗೆ ಹಾಲು, ತಿಂಡಿ, ನೀರಿನ ವ್ಯವಸ್ಥೆ ಮಾಡಿದರು. ಮೊಣಕಾಲುದ್ದ ನೀರಿದ್ದ ಕಾರಣ ಜೆಸಿಬಿ ಮೂಲಕ ಜನರಿಗೆ ತಿಂಡಿ, ಹಾಲು, ಅಗತ್ಯ ಪದಾರ್ಥಗಳನ್ನು ವಿತರಿಸಲಾಯಿತು. ಜಲ ಸಂಕಷ್ಟಕ್ಕೆ ಮೂಕ ಪ್ರಾಣಿಗಳ ನರಳಾಟ, ಸಾಯಿಲ್ಯಾಔಟ್ನಲ್ಲಿ ಶ್ವಾನಗಳ ಪರದಾಟ. ಸಾಯಿಲ್ಯಾಔಟ್ನಲ್ಲಿ ಮಳೆಯಿಂದಾಗಿ ಜನರಷ್ಟೇ ಅಲ್ಲ, ಮೂಕ ಪ್ರಾಣಿಗಳು ಸಹ ಸಂಕಷ್ಟ ಅನುಭವಿಸಿವೆ. ಜಲಾವೃತ ಪ್ರದೇಶದಿಂದ ಹೊರಬರಲಾಗದೆ 5 ರಿಂದ 6 ಶ್ವಾನಗಳು ಪರದಾಟ ಅನುಭವಿಸಿವೆ. ಜಲಾವೃತ ಪ್ರದೇಶದಲ್ಲಿ ಹಾವಿನ ಮರಿ, ಮನೆಯೊಳಗೆ ಹಾವಿನ ಮರಿ ಪ್ರತ್ಯಕ್ಷ. ಮಳೆಯಿಂದಾಗಿ ಮನೆ ಜಲಾವೃತವಾಗಿತ್ತು, ಹೀಗಾಗಿ ಜನರು ಮನೆ ಖಾಲಿ ಮಾಡಿದ್ರು. ಜಲಾವೃತವಾಗಿದ್ದ ಮನೆಯಲ್ಲಿ ಹಾವಿನ ಮರಿ ಪ್ರತ್ಯಕ್ಷಗೊಂಡಿದ್ದು ಸ್ಥಳೀಯರು ಭಯಭೀತರಾಗಿದ್ದಾರೆ. ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಹಾವಿನ ಮರಿಯನ್ನ ರಕ್ಷಣೆ ಮಾಡಿ ಸ್ಥಳೀಯರ ಆತಂಕವನ್ನು ದೂರ ಮಾಡಿದ್ರು. ಸಾಯಿಲ್ಯಾಔಟ್ನಲ್ಲಿ ಒಂದ್ ಕಡೆ ಜಲಾವೃತ ಆದಂತಹ ಪ್ರದೇಶಗಳು, ಮತ್ತೊಂದ್ ಕಡೆ ಮಳೆ ನೀರು ಕಡಿಮೆಯಾದಂತಹ ಮನೆಗಳಲ್ಲಿ ಈ ಹಾವು ಚೇಳುಗಳ ಕಾಟ ಗಮನಿಸ್ತಾ ಇದ್ರಿ. ಒಂದು ಮನೆಯ ಒಳಭಾಗದ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ಈ ಮನೆಯಲ್ಲಿ ಸಂಪೂರ್ಣವಾಗಿ ನೀರು ತುಂಬಿತ್ತು. ನೀರು ತುಂಬಿದಂತ ಮನೆಯಲ್ಲಿ ಹಾವು ಸೇರಿದಂತಹ ಒಂದಷ್ಟು ಮಾಹಿತಿಗಳು ಇಲ್ಲಿನ ಸ್ಥಳೀಯರಿಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳು ಸದ್ಯ ಹಾವನ್ನು ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಹಾವಿನ ಮರಿ ಸಿಕ್ಕಿದೆ, ಸೊ ಅದನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದಾದ ಬಳಿಕ ಇನ್ನೊಂದೆರಡು 3 ಹಾವು ಮರಿಗಳು ಇದೆ ಎನ್ನುವಂತ ಮಾಹಿತಿಯನ್ನ ಇಲ್ಲಿನ ನಿವಾಸಿ ನೀಡಿದ್ರು. ಸೊ ಹಾಗಾಗಿ ಅದನ್ನು ಕೂಡ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಮಳೆ ನೀರು ತುಂಬಿ ಏನೂ ಮಾಡೋದಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ, ಮತ್ತೊಂದ್ ಕಡೆ ನೀರು ಇಳಿಕೆಯಾದ ಮೇಲೆ ಹಾವು ಚೇಳುವಿನ ಕಾಟ. ನಿಜಕ್ಕೂ ಈ ಭಾಗದ ನಿವಾಸಿಗಳ ಶೋಚನೀಯ ಪರಿಸ್ಥಿತಿ ಹೇಳ ತೀರದಂತಿದೆ. ನೋಡಿ, ಅವರು ಹಿಡಿದಿರುವಂತಹ ಹಾವೇನಿದೆ ಅದು ಹಾವಿನ ಮರಿ, ನೀರ ಹಾವಿನ ಮರಿ ಏನಿದೆ ಅದನ್ನ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳು ಈಗ ಸಂರಕ್ಷಣೆ ಮಾಡಿರುವಂಥದ್ದು. ಇದ್ರ ಜೊತೆಗೆ ಈ ಮನೆಯ ಒಳಭಾಗ ಮಾತ್ರ ಅಲ್ಲ, ಇದೇ ರೀತಿಯಾಗಿ ಬೇರೆ ಮನೆಗಳಲ್ಲೂ ನೀರು ಸೇರಿದೆ. ಆ ಮನೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ಇನ್ಯಾವ್ಯಾವ ಕ್ರಿಮಿ ಕೀಟಗಳು ಸೇರಿದವೋ ಗೊತ್ತಿಲ್ಲ. ಮಳೆ ಬಂದಾಗೆಲ್ಲ ಹೀಗೆ ಆಗುತ್ತೆ. ಮನೆ ಸೋಫಾ ಕ್ಲೀನ್ಗೆ 1 ಲಕ್ಷ ಬೇಕು, ಪರಿಹಾರ ಮಾತ್ರ 10-15 ಸಾವಿರ ಕೊಡ್ತಾರೆ. ಸಾಯಿಲ್ಯಾಔಟ್ ನಲ್ಲಿ ಗ್ರೌಂಡ್ ಫ್ಲೋರ್ ಮನೆಗಳೆಲ್ಲ ಜಲಾವೃತವಾಗಿವೆ. ಮನೆಯಲ್ಲಿರುವ ಸೋಫಾ, ಫ್ರಿಡ್ಜ್, ವಾಷಿಂಗ್ ಮಷಿನ್ ಸೇರಿ ಎಲ್ಲಾ ವಸ್ತುಗಳು ನೀರಿನಲ್ಲಿ ಮುಳುಗಿ ಹಾಳಾಗಿವೆ. ಇದರಿಂದ ಜನರು ಮಳೆ ತಗ್ಗಿದ ಮೇಲೆ ಹಾಳಾದ ವಸ್ತುಗಳ ರಿಪೇರಿ ಮಾಡಿಸಬೇಕು. ವರ್ಷಕ್ಕೆ 2 ರಿಂದ 3 ಬಾರಿ ಹೀಗೆ ಆಗುತ್ತಿರುತ್ತೆ. ಲಕ್ಷಾಂತರ ರೂಪಾಯಿ ದುಡ್ಡನ್ನು ಎಲ್ಲಿಂದ ತರೋದು ಎಂದು ಸ್ಥಳೀಯರು ಪಬ್ಲಿಕ್ ಟಿವಿ ಎದುರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಯಾವಾಗಲೂ ಈಗಲೇ, ಯಾಕಂತ ಹೇಳಿದ್ರೆ ಯಾವಾಗ ಮಳೆ ಬರುತ್ತೆ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಈಗ ವಿ ಹ್ಯಾವ್ ನಾಟ್ ಸ್ಲೆಪ್ಟ್, ವಿ ಹ್ಯಾವ್ ನಾಟ್ ಹ್ಯಾಡ್ ಎನಿ ಫುಡ್, ಈವನ್ ಕಿಡ್ಸ್ ಆರ್ ಆಲ್ ಸಫರಿಂಗ್, ನೋ ವಾಟರ್. ಇಟ್ಸ್ ರಿಯಲಿ ಇಟ್ಸ್ ಮಿಸರಬಲ್ ಸಿಚುವೇಶನ್. ನಮ್ಗೆ ಲಾಸ್ ಅಟ್ಲೀಸ್ಟ್ ಮಿನಿಮಮ್ ಒಂದು ಸತಿ ಹಿಂಗಾದರೆ 75,000 to 80,000 ವರ್ಗ ಆಗುತ್ತೆ. ಅದು ಇನ್ಸೈಡ್ ನಾವು ಸೋಫಾ ಅದೆಲ್ಲ ಕ್ಲೀನ್ ಮಾಡಿಸಿದ್ರೆ 1 lakh ಕ್ರಾಸ್ ಆಗುತ್ತೆ ಸರ್. ಪ್ರತಿ ವರ್ಷ ಅಂತಲ್ಲ, ಈಗ ಯಾವಾಗ ಮಳೆ ಯಾವಾಗ ಬರುತ್ತೆ ಆವಾಗ ಯೂಶಲಿ 3 or 4 times ಇನ್ ಅ ಇಯರ್ ನಮ್ಗೆ ಈ ಥರದ್ದು ಹಾಗೆ ಆಗುತ್ತೆ. ಪರ್ ಇಯರ್ ನಮಗೆ ಯಾವಾಗ ಆಗಿದ್ರೂ ಜಾಸ್ತಿ ಆದರೆ ಒಂದು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 10,000 ರೂಪಾಯಿ ಕೊಡ್ತಾರೆ ಸರ್. ನಮ್ಗೆ ಮ್ಯಾಕ್ಸಿಮಮ್ ಒಂದ್ಸತಿ ಒಂದು 15,000 ರೂಪಾಯಿ ಕೊಟ್ಟಿದ್ರು, ಅದ್ ಬಿಟ್ರೆ 10,000 ರೂಪಾಯಿ ಕೊಡುತ್ತಾರೆ. ಒಟ್ಟಾರೆ ಸಾಯಿಲ್ಯಾಔಟ್ ಜನರು ಮಳೆ ಎಂದರೆ ನಿದ್ದೆಯಲ್ಲೂ ಬೆಚ್ಚಿ ಬೀಳುವಂತಾಗಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.